ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರು ಮತವನ್ನ ಚಲಾಯಿಸಿದ್ದಾರೆ. ಜೊತೆಗೆ ಅಮಿತ್ ಶಾ ಕೂಡ ಇದ್ದಾರೆ. ಅವರನ್ನ ಭೇಟಿ ಮಾಡೋದಕ್ಕೆ ಸಹಜವಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲೇ ಇದ್ರು ಮತವನ್ನ ಚಲಾಯಿಸೋದಕ್ಕೆ. ಸೊ ಇದು ಮುಂಚಿತವಾಗಿ ವೋಟ್ ಮಾಡೋಕ್ಕಿಂತ ಮುಂಚಿತವಾಗಿ ಮಗುವಿನ ಜೊತೆ ಒಂದು ಮಗುವಾಗಿ ಕಾಲ ಕಳೆದು ಈಗ ಪ್ರಧಾನಿ ಹುದ್ದೆಯ ಮತ್ತೊಮ್ಮೆ ಇಂಗಿತವನ್ನ ವ್ಯಕ್ತಪಡಿಸಿರುವಂತಹ ನರೇಂದ್ರ ಮೋದಿ ಅವರು ಕೂಡ ಅಭ್ಯರ್ಥಿಯಾಗಿದ್ರು. ಈಗ ಅಭ್ಯರ್ಥಿಯಾಗಿದ್ದರೂ ಕೂಡ ಅಮಿತ್ ಶಾ ಅವರಿಗೆ ಅಲ್ಲಿ ಅವರು ಮತ ಚಲಾಯಿಸ್ತಾ ಇದ್ದಾರೆ. ಅಮಿತ್ ಶಾ ಸ್ಪರ್ಧಿಸಿರುವಂತ ಕ್ಷೇತ್ರಕ್ಕೆ ಅವರು ಗೌಪ್ಯ ಮತದಾನ ಯಾರಿಗೆ ಬೇಕಾದ್ರೂ ಮತದಾನ ಮಾಡಬಹುದು. ಆದ್ರೆ ಅದೇ ಪಕ್ಷದಲ್ಲಿ ಇರೋದ್ರಿಂದ ಅದು ಅಂಡರ್ಸ್ಟುಡ್ ಅನ್ನೋ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತದೆ ಅನ್ನುವ ಒಂದು ಸಹಜವಾದಂತಹ ಮಾತುಗಳು ಕೂಡ ಇರುತ್ತವೆ. ಅದನ್ನು ಕೂಡ ನಾವು ಗಮನಿಸೋಣ. ಅಲ್ಲಿ ಇದ್ದಂತ ಮತದಾರರನ್ನು ಕೂಡ ಒಂದು ಸಲ ನಮಸ್ಕರಿಸಿ ಅವರು ಮತದಾನ ಮಾಡಲಿಕ್ಕೆ ತೆರಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿರುವಂಥವರ ಜೊತೆ ಸಹಜವಾಗಿ ಎಲ್ಲರಿಗೂ ಕೂಡ ಅಲ್ಲಿರುವವರಿಗೂ ಕೂಡ ಹೆಮ್ಮೆಯ ಕ್ಷಣ. ಪ್ರಧಾನಿ ನಮ್ಮ ಜೊತೆಗಿದ್ದಾರೆ, ಪ್ರಧಾನಿ ನಮ್ಮ ಮಗುವನ್ನ ಎತ್ಕೊಂಡಿದ್ರು ಅನ್ನುವ ಒಂದಿಷ್ಟು ಹೆಮ್ಮೆಯ ಕ್ಷಣಗಳು ಕೂಡ ಅದು. ಬಟ್ ಯಾರೇ ಆಗ್ಲಿ ಪ್ರಧಾನಿ ಮಂತ್ರಿ ಒಂದು ಮಗುವನ್ನ ಎತ್ಕೊಂಡು ಮಗುವಿನ ಜೊತೆ ಮಾತಾಡ್ತಾರೆ, ಅಥವಾ ಯಾರೇ ಒಂದು ದೊಡ್ಡ ಉನ್ನತ ವ್ಯಕ್ತಿ ನಮ್ಗೆ ಪ್ರಶಸ್ತಿ ಕೊಟ್ಟಾಗ ಅದು ಒಂದು ಯಾವಾಗೂ ಮೆಮೊರೇಬಲ್ ಆಗಿರ್ತಾರೆ. ಸೊ ಇದು ಇಷ್ಟು ಅಲ್ಲಿ ಆಗ್ತಿರುವಂತದ್ದು ಡೆವಲಪ್ಮೆಂಟ್ಸ್. ಒಟ್ಟಾರೆ ರಾಜ್ಯದಲ್ಲೂ ಕೂಡ 2ನೇ ಫೇಸ್ ಎಲೆಕ್ಷನ್ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಶಿವಮೊಗ್ಗದಲ್ಲೂ ಕೂಡ BS ಯಡಿಯೂರಪ್ಪ ಮತ್ತು ಪುತ್ರ BY ರಾಘವೇಂದ್ರ ಮತವನ್ನ ಚಲಾಯಿಸಿದ್ದಾರೆ. ಇನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಮತವನ್ನ ಚಲಾಯಿಸ್ತಿದ್ದಾರೆ. ಮಧ್ಯಾಹ್ನ ಆಗ್ತಿದ್ದಂಗೆ ತುಂಬಾ ಬಿಸಿಲು, ಹೀಗಾಗಿ ನಾವು ಬೆಳಗ್ಗೆನೆ ಬಂದು ವೋಟ್ ಮಾಡ್ತೀವಿ ಅಂತ ಒಂದಷ್ಟು ಜನ ಉತ್ಸುಕರಾಗಿ ಬಂದು ಮತದಾನವನ್ನ ಮತದಾನವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಅದು ಅವ್ರವ್ರ ಇಷ್ಟ. ಬಟ್ ಇಡೀ ದಿನ 6 ಗಂಟೆ ತನಕ ಏನು ಮತವನ್ನ ಚಲಾಯಿಸಬಹುದು. ಯಾವಾಗ ಯಾವ ಸಮಯದಲ್ಲಾದ್ರೂ ಬಂದು ಮತವನ್ನ ಚಲಾಯಿಸಬಹುದು. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೀಗ ಎಂಟರ್ ಆಗ್ತಾ ಇದ್ದಾರೆ ಮತವನ್ನ ಚಲಾಯಿಸೋದಕ್ಕೆ. ಅವರ ಜೊತೆ ಅಮಿತ್ ಶಾ ಕೂಡ ಇದ್ದಾರೆ. ಸೊ ಈಗ ಬಂದು ಮತವನ್ನ ಚಲಾಯಿಸೋದಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ಆ ಪ್ರೊಸೀಜರ್ಸ್ ಏನಿರುತ್ತೆ ಎಲ್ಲಾ ಕಡೆ ಅದನ್ನ ಫಾಲೋ ಮಾಡಲೇಬೇಕು. ಮೊದಲನೇದಾಗಿ ವೋಟರ್ ID ಕೊಡ್ತಾರೆ. ವೋಟರ್ ID ಕೊಟ್ಟ ನಂತರ ಹೋಗಿ ಅಕ್ಕನ್ನ ಚಲಾಯಿಸ್ತಾರೆ. ಸೊ ಹೀಗಾಗಿ ಈಗಾಗಲೇ ಮೊದಲು ಮೋದಿಯವರು ಆಗಮಿಸಿದ್ದಾರೆ ಮತವನ್ನ ಚಲಾಯಿಸೋದಕ್ಕೆ. ಇದಾದ ನಂತರ ಸಹಜವಾಗಿ ಪ್ರತಿ ಬಾರಿನೂ ಒಟ್ಟೊಟ್ಟಿಗೆ ಇರುವಂತ ಅಮಿತ್ ಶಾ ಅವರು ಕೂಡ ಇವ್ರದಾದ ನಂತರ ಅವರು ಬಂದು ಮತವನ್ನ ಚಲಾಯಿಸ್ತಾರೆ. ಈಗಾಗಲೇ ಒಂದು ಸಹಿಯನ್ನ ಆಗ್ತಾ ಇರುವಂತ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರ. ಗಾಂಧಿನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತವನ್ನ ಚಲಾಯಿಸೋದಕ್ಕೆ ಬೂತ್ ಒಳಗಡೆ ಬಂದಿದ್ದಾರೆ. ಆ ಪ್ರೊಸೀಜರ್ಸ್ ಏನಿದೆ ಅದೆಲ್ಲವನ್ನೂ ಕೂಡ ಫಾಲೋ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಮತಗಟ್ಟೆಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಪ್ರಸಕ್ತ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಅಲ್ಲಿ ಇರುವಂತವ್ರಿಗೂ ಕೂಡ ಆ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಅಲ್ಲಿ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇರುವಂತವರಿಗೆ ತುಂಬಾ ಒಂದು ಹೆಮ್ಮೆಯ ಕ್ಷಣ. ಮನದಲ್ಲೇ ಅವರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ, ಅವರು ನಾವು ಕೆಲಸ ಮಾಡ್ತಾ ಇದ್ದಾಗ ಬಂದು ಮತದಾನ ಮಾಡಿದ್ರು ಅನ್ನೋ ಮಾತುಗಳು ಕೂಡ ಅವರಿಗೆ ಸಹಜವಾಗಿ ಒಂದು ಸಂತಸದ ಕ್ಷಣಗಳಾಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಈಗ ಗೌಪ್ಯ ಮತದಾನವನ್ನ ಮಾಡಲಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಅಮಿತ್ ಶಾ ಸ್ಪರ್ಧಿಸಿರುವಂತಹ ಕ್ಷೇತ್ರದಲ್ಲಿ ಈಗ ಅವರು ಮತದಾನವನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ದೇಶದ ಹಿತಕ್ಕೋಸ್ಕರ ಯಾವ ಅಭ್ಯರ್ಥಿ ಆಯ್ಕೆ ಆಗಬೇಕು ಅನ್ನುವ ಆಲೋಚನೆಯನ್ನ ಮಾಡಿಕೊಂಡು ನೀವು ಕೂಡ ಇದನ್ನ ಸ್ಫೂರ್ತಿಯಾಗಿರಿಸಿ ಬೇಗನೆ ಮತದಾನ ಮಾಡಿ. ಈಗಾಗಲೇ ಮೊದಲ ಹಂತದಲ್ಲಿ 68% ವೋಟಿಂಗ್ ಆಗಿದೆ ಓವರ್ ಆಲ್. ಈಗ ರಾಜ್ಯದ ಇನ್ನುಳಿದ ಕ್ಷೇತ್ರಗಳಲ್ಲಿಯೂ ಮತದಾನದ ಪ್ರಮಾಣವನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ನೀವು ಮತದಾನ ಮಾಡಿ. ಈಗ TV5 ಪರದೆಯಲ್ಲಿ ಗಮನಿಸ್ತಾ ಇದ್ದೀರಿ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಂದೇ ಮತಗಟ್ಟೆಯಲ್ಲಿ ಇರೋದನ್ನು ನೋಡ್ತಾ ಇದ್ದೀರಿ. ಅಮಿತ್ ಶಾ ಸ್ಪರ್ಧಿಸಿರುವಂಥ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಗಾಂಧಿನಗರ ಕ್ಷೇತ್ರಕ್ಕೆ ಈಗ ಅಭ್ಯರ್ಥಿಯನ್ನ ಅಲ್ಲಿ ಸಂಸದರನ್ನಾಗಿ ಆಯ್ಕೆ ಮಾಡುವಂಥ ಒಂದು ಜವಾಬ್ದಾರಿ ಇರುತ್ತೆ. ಹೀಗಾಗಿ ಅಲ್ಲಿ ನೆರೆದಿರುವಂತಹ ಎಲ್ಲರ ಚಿತ್ತ ನರೇಂದ್ರ ಮೋದಿಯತ್ತ ನೆಟ್ಟಿದ್ದನ್ನು ನೋಡಬಹುದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರದ ಪ್ರಚಾರ ಭಾಷಣವನ್ನ ವಿರೋಧ ಪಕ್ಷಗಳು ವಿರೋಧಿಯಾಗಿ ನೋಡುತ್ತವೆ. ಆದರೆ ಜನಸಾಮಾನ್ಯ ಎರಡನ್ನೂ ಕೂಡ ತುಲನೆ ಮಾಡಲಿ
ಯಾರ ಪ್ರಚಾರ ಅಲ್ಲಿ ಅಬ್ಬರವಾಗಿರುತ್ತೋ ಅಥವಾ ಗಮನಿಸ್ತಾ ನಿಜಕ್ಕೂ ಇರೋದು ರಾಘವ್, ಅಭಿವೃದ್ಧಿವಾಗಿರುತ್ತೋ, yes, ಸಾಮಾನ್ಯವಾಗಿ ಯಾವಾಗ್ಲೂ Z++ ಸೆಕ್ಯೂರಿಟಿ ಇರುತ್ತೆ. ಯಾರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಬಂದು ಮಾತಾಡೋದಕ್ಕಾಗಲ್ಲ. ಆದ್ರೆ ಇವತ್ತು ಸಾಕಷ್ಟು ಜನಕ್ಕೆ ಅದು ಅವಕಾಶ ಸಿಕ್ಕಿದೆ, ನೇರವಾಗಿ ಮಾತಾಡುವಂತ ಅವಕಾಶವನ್ನ. So ಇದು ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ, ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾ ಇದ್ದೇವೆ. ಒಬ್ಬ ಸಾಮಾನ್ಯ ಮತದಾರನಾಗಿ ಹಕ್ಕನ್ನ ಚಲಾಯಿಸಬೇಕು. ಯಾರೇ ಸ್ಟಾರ್ ಆಗಿ ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದೀವಿ ಅಂತ ಹೇಳಿ ಯಾರು ಮತದಾನ ಮಾಡ್ಲಿಕ್ಕೆ ಆಗಲ್ಲ ಅನ್ನುವ ಅನೇಕ ಸಹಜ ಮಾತುಗಳನ್ನು ನಾವು ಕೇಳಿರ್ತೇವೆ. ನಮ್ಮ ರಾಜ್ಯದಲ್ಲೂ ಕೂಡ ಹಲವು ಸೆಲೆಬ್ರಿಟಿಗಳು ಮಾತನಾಡ್ತಾ ಇರೋದನ್ನ ನೋಡ್ತಾ ಇದ್ರು. ಒಬ್ಬ ಸೆಲೆಬ್ರಿಟಿ ಆಗಿ ನೀವಿಲ್ಲಿ ಮತದಾನ ಮಾಡ್ತಾ ಇದ್ರಿ, ಇಲ್ಲ ಒಬ್ಬ ನಾನು ಸಾಮಾನ್ಯ ಪ್ರಜೆಯಾಗಿ ಬಂದಿದ್ದೀನಿ ಅಂತೇಳಿ. ಆದರೆ ಸಾಮಾನ್ಯ ಪ್ರಜೆ ಅಂತ ಹೇಳಿದ ತಕ್ಷಣನೇ ನಿಮ್ಮ ಓಟು ಸಾಮಾನ್ಯ ಅಲ್ಲ. ಯಾಕಂತ ಹೇಳಿದ್ರೆ ನೀವು ಅಸಾಮಾನ್ಯರೇ, ಆದರೆ ಸಹಜವಾಗಿರ್ತೀವಿ ಅನ್ನೋದಕ್ಕೆ ಸಾಮಾನ್ಯ ಅನ್ನೋ ಶಬ್ದಗಳನ್ನು ಬಳಸ್ತೀವಿ. ಅದನ್ನ ನಾವು ಗಮನ ಹಾಕೋಣ. ಮತದಾನ ಮಾಡಿ ಆದ ನಂತರ ಪ್ರಧಾನಿ ಮೋದಿ ಎಲ್ಲರಿಗೂ ಕೂಡ ಸಾಂಕೇತಿಕವಾಗಿ ನಾನು ಮತದಾನ ಮಾಡಿದ್ದೇನೆ ಅನ್ನೋದನ್ನ ತಮ್ಮ ತೋರುಬರಲನ್ನ ತೋರಿಸ್ತಾ ಇದ್ದಾರೆ. ವೀಕ್ಷಕರೇ, ತಾಯಿಯ ಆಶೀರ್ವಾದವನ್ನ ಪಡೆದ ನಂತರ ಈಗಾಗಲೇ ಮತಗಟ್ಟೆಗೆ ಧಾವಿಸಿ ತಮ್ಮ ಕೆಲಸವನ್ನ ಮಾಡಿದ್ದೇನೆ, ನಾನು ನನ್ನ ಕೆಲಸವನ್ನು ಮಾಡಿದ್ದೇನೆ, ನೀವು ನಿಮ್ಮ ಕೆಲಸವನ್ನ ಮಾಡಿ ಅನ್ನುವ ಸಂದೇಶವನ್ನ ರವಾನೆ ಮಾಡಿದಂತೆ ಕಾಣ್ತಾ ಇದೆ. ಹೀಗಾಗಿ ನೀವು ಕೂಡ ತಪ್ಪದೆ ವೋಟ್ ಮಾಡಿ, ಜಾಸ್ತಿ ಹೇಳಿಸಿಕೊಳ್ಳದೆ, ಇದು ಸ್ವಯಂ ಪ್ರೇರಿತರಾಗಿ ಮಾಡಬೇಕಾದಂಥ ನಿಮ್ಮ ಹಕ್ಕು, ಕರ್ತವ್ಯ, ಕೆಲಸ ಪ್ರಥಮ ಆದ್ಯತೆ ಆಗಿರಲಿ. ಇವತ್ತಿನ ದಿನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಜೊತೆಗೆ ಅಮಿತ್ ಶಾ ಕೂಡ ಅಬ್ಸಲ್ಯೂಟ್ಲಿ ಮತವನ್ನ ಚಲಾಯಿಸಿದ್ದಾರೆ. ಮತವನ್ನ ಚಲಾಯಿಸಿ ನೀವು ಕೂಡ ವೋಟ್ ಮಾಡ್ಬಿ ಅಂತ ಹೇಳ್ತಾ ಈಗ ಹೆಜ್ಜೆಯನ್ನ ಇಡ್ತಿರುವಂತ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರ. ಸಹಜವಾಗಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ, ಪ್ರಧಾನಿ ಅವರು ಆಗಮಿಸ್ತಾರೆ ಅಂದ್ರೆ ಅಲ್ಲಿ ಇರುವಂತ ಅಭಿಮಾನಿಗಳು ಅಥವಾ ಅಲ್ಲಿ ನಾರ್ಮಲ್ ಪ್ರಜೆಗಳೆಲ್ಲರೂ ಕೂಡ ಬಂದಿರೋರು ಕೂಡ ಫೋಟೋವನ್ನ ಕ್ಲಿಕ್ ನಾವು ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ರು ಕೂಡ ವೋಟ್ ಮಾಡಿ ಅಂತ ನಾವು ಕೂಡ TV5 ಮುಖಾಂತರ ಹೇಳ್ತಾ ಇದ್ದೀವಿ. ಅಲ್ಲಿ ನಡೆದಂತವರು ಕೂಡ ಈಗ ಒಂದು ಉದ್ಘಾರದ ಘೋಷಣೆ ಅಥವಾ ವೇವ್ ಮಾಡ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಿ. ರಾಣಿಪ್ ಮತಗಟ್ಟೆಯಲ್ಲಿ, ಗಾಂಧಿನಗರ ಕ್ಷೇತ್ರದ ರಾಣಿಪ್ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ, ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಹಾಗೆಯೇ ಅಮಿತ್ ಶಾ ಕೂಡ ಅಲ್ಲಿ ಸಾಥ್ ಕೊಡ್ತಾ ಇರೋದನ್ನ ನೋಡಬಹುದು. ಸಾಕಷ್ಟು ಭದ್ರತೆಯ ಜೊತೆಗೆ ಅಲ್ಲಿ ನೆರೆದಂಥ ಎಲ್ಲ ಮತದಾರರನ್ನು ಕೂಡ ಅಲ್ಲಿಯ ಜನರನ್ನ ಅವರು ಗಮನಿಸ್ತಾ ಇದ್ದಾರೆ. ಮತ್ತು ಯಾವಾಗಲೂ ಅವರ ಆ ವಿಕ್ಟರಿ ಸಿಂಬಲ್ ತೋರಿಸ್ತಾ ಇದ್ರು, ಅದರ ಜೊತೆಗೆ ಇವತ್ತು ಮತದಾನವನ್ನು ಮಾಡಿದ್ದೇನೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅವರ ಒಂದು ವಾಕ್ ಮಾಡ್ತಾ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ಅಲ್ಲಿ ಇರುವಂಥವರಿಗೆ ಎಲ್ಲರಿಗೂ ಕೂಡ ನೋಡುಗರಿಗೆ ಒಂದಿಷ್ಟು ಹೆಮ್ಮೆಯ ಕ್ಷಣಗಳು. ಸಹಜವಾಗಿ ಪ್ರತಿದಿನ ಸಾಮಾನ್ಯವಾಗಿ ಯಾರು ಕೂಡ ಜನಪ್ರತಿನಿಧಿಗಳಾದವರು, ಉನ್ನತ ಹುದ್ದೆಯಲ್ಲಿದ್ದವರು ಪ್ರತಿದಿನ ಸಿಗಲ್ಲ. ಅಂತಾದ್ರಲ್ಲಿ ಮತದಾನದ ಸಮಯದಲ್ಲಿ ಸಿಗ್ತಾರೆ. ಹೌದಪ್ಪ, ನಾನು ಈ ದೇಶದ ಪ್ರಜೆ, ಎಲ್ಲರಂತೆಯೇ ನಾನು ಒಬ್ಬ ಮನುಷ್ಯ,